ಏನ್ ಬ್ರೋ ಇವತ್ತು ಒಂದಾದ್ಮೇಲೆ ಒಂದು ಟ್ರೇಲರ್ ಇವತ್ತು ರಿಲೀಸ್ ಆಗ್ತಾನೆ ಇದೆ. ಫಸ್ಟ್ ನಮ್ಮ ರಾಕಿಂಗ್ ಸ್ಟಾರ್ ಅವರ ರಾಮಾಯಣ ಟ್ರೇಲರ್ ಆಯ್ತು. ಇವಾಗ ನಮ್ಮ ದುಲ್ಕರ್ ಸಲ್ಮಾನ್ ಅವರ ಐ ಆಮ್ ಗೇಮ್ ಅಂತ ಟ್ರೇಲರ್ ಬಂತು. ಇವಾಗ ಅದ್ರ ಬಗ್ಗೆ ಒಂದ್ ನಮ್ದು ರಿವ್ಯೂ ಹೇಗಿತ್ತು ಬ್ರೋ? ಟ್ರೇಲರ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಫ್ರೇಮ್ಸ್ ಎಲ್ಲ ಸಖತ್ ರಿಚ್ ಆಗಿ ತೋರಿಸಿದ್ದಾರೆ. ದಿಲ್ಕರ್ ಸಲ್ಮಾನ್ ಅವರೇ ಪ್ರೊಡಕ್ಷನ್ ಮಾಡ್ತಿರೋದು. ಅಂಡ್ ಕತೆ ಬಂದು ಐ ಥಿಂಕ್ ಇಟ್ ಇಸ್ ಆಫ್ ಕಸಿನೋ, ಆಮೇಲೆ ಕ್ರಿಕೆಟ್ ಬೆಟ್ಟಿಂಗು. ಸೊ ಈ ಒಂದು ಸಿನಾರಿಯೋ ಅಲ್ಲಿ ತಗೊಂಡೋಗಿದ್ದಾರೆ. ನನಗೆ ಮೇನ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಆ ಲೈಟಿಂಗು, ಆ ಫ್ರೇಮ್ಸ್, ಆಮೇಲೆ ಆ ಕ್ಯಾಸಿನೋ ಶಾರ್ಟ್ಸ್ ಏನ್ ತೆಗ್ದಿದ್ದಾರೆ. ಎಸ್ಪೆಷಲಿ ಈ ಇದು ಗೇಮ್ಸ್ ಆಡ್ತಾರಲ್ಲ, ಕಾರ್ಡ್ ಗೇಮ್ಸ್ ಅಂಡ್ ಕ್ಯಾಸಿನೋ ಕಾಯಿನ್ಸ್. ಸೊ ಅದೆಲ್ಲ ಸಕಲಾಗಿ ಬಂದಿದೆ, ಒಂಥರ ರಿಚ್ ಆಗಿ ಕಾಣಿಸ್ತಿದೆ. ಸೊ ಬೇಸಿಕಲಿ ಇದೊಂದು ಗ್ಯಾಂಬ್ಲಿಂಗ್ ಸಬ್ಜೆಕ್ಟ್ ನ ತಗೊಂಡು ಹೋಗುತ್ತೆ ಸಿನಿಮಾ. ಸೊ ವೆರಿ ಈಗರ್ ಟು ವಾಚ್ ಇಟ್. ಅಂಡ್ ದಿಲ್ಕರ್ ಸಲ್ಮಾನ್ ಅವ್ರ ಆಕ್ಟಿಂಗು ಯಾವಾಗ್ಲೂ ಸೂಪರ್ ಆಗಿರುತ್ತೆ. ಆಸ್ ವೆಲ್ ಆಸ್ ಸಿನಿಮಾಟೋಗ್ರಫರ್ ಬಂದು ಜಿಮ್ಶಿ ಖಲೀದ್ ಅವ್ರು ಇದ್ದಾರೆ. ಅವರು ತುಂಬಾ ಒಳ್ಳೆ ಜಸ್ಟಿಸ್ ಮಾಡಿದ್ದಾರೆ. ಅಂಡ್ ಅವ್ರ ಲೈಟಿಂಗ್ ಕೂಡ ನೀವು ನೋಡ್ಬೋದು ಫ್ರೇಮ್ಸ್ ಅಲ್ಲಿ. ಒಂದೊಂದು ಫ್ರೇಮು ಸೂಪರ್ ಆಗಿ ಬಂದಿದೆ. ನೀವೇನ್ ಹೇಳಿ? ರೈಟರ್ ಡೈರೆಕ್ಟ್ರು ನಹಾಜ್ ಅಂತ ಅವ್ರದ್ದು ಹೆಸರು. ಅವ್ರದ್ದು ಡೈರೆಕ್ಟಿಂಗು ಮಸ್ತಾಗಿ ಕಾಣಿಸ್ತೈತೆ ನೋಡ್ಬೇಕಾದ್ರೆ ಟ್ರೇಲರ್ ಅಲ್ಲಿ. ಇನ್ನ ಮೂವಿಯಲ್ಲಿ ಅದ್ಭುತವಾಗಿರ್ಬೋದು ಅಂತ ನಾವು ಅನ್ಕೊಂತೀವಿ. ಅದ್ಬಿಟ್ರೆ ಇವರ ಹೀರೋ ದುಲ್ಕರ್ ಸಲ್ಮಾನ್ ಒಂದ್ ಕಡೆ ಟ್ರೇಲರ್ ಅಲ್ಲಿ ಕಸಿನೋದಲ್ಲಿ ಒಂದ್ ಕಡೆ ಆಡ್ತಾವ್ರೆ, ಇನ್ನೊಂದ್ ಕಡೆ ಗ್ರೌಂಡ್ ಅಲ್ಲಿ ಕ್ರಿಕೆಟರ್ ಅಂತ ಆಡ್ತಾವ್ರೆ. ಟ್ರೇಲರ್ ಅಲ್ಲಿ ಸ್ಟೋರಿಯಲ್ಲಿ ಯಾವ ರೀತಿ ಇರ್ಬೋದು ಅಂತ ಅಂದಾಜ ಅನ್ನಕ್ಕಾಗಲ್ಲ. ಇವಾಗ ಈಗಿಲ್ಲಿ ನಾವ್ ಏನ್ ಅನ್ಕೊಂತಿದೀವಿ, ಇವಾಗ ಯಾವ ರೀತಿ ಇರ್ಬೋದು ಅಂತ ವೇಟಿಂಗ್ ಅಲ್ಲಿ ಇರ್ತೀವಿ ಅಷ್ಟೇ. ನಮ್ ಕಡೆಯಿಂದ ಟ್ರೇಲರ್ ಅಲ್ಲಿ ಇನ್ನು ಮಸ್ತಾಗಿ ಅನ್ಸ್ತು. ಹೌದೌದು, ವೆರಿ ರಿಚ್ ಅಂಡ್ ವೆರಿ ಗುಡ್ ಶಾರ್ಟ್ಸ್, ವೆರಿ ಗುಡ್ ಮೇಕಿಂಗ್. ಒಂದಷ್ಟು ಜನ ಸೇರ್ಸಿದ್ದಾರೆ ಕೆಸಿನಲ್ಲಿ. ಅದು ಪ್ರೊಡಕ್ಷನ್ ವೈಸ್ ತುಂಬಾ ಖರ್ಚಾಗಿರುತ್ತೆ, ಬಟ್ ದ ಔಟ್ಪುಟ್ ಇಸ್ ಆಲ್ಸೋ ವೆರಿ ನೈಸ್. ಅದ್ ಬಿಟ್ರೆ ಆಗಸ್ಟ್ 20ಗೆ ಮೂವಿ ರಿಲೀಸ್ ಆಗ್ತೈತೆ. ಎಲ್ರು ಹೋಗಿ ನೋಡಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಭೇಟಿ ಆಗೋಣ. ಟಾಟಾ, ಬಾಯ್ ಬಾಯ್. See you guys.